ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲಾದ್ಯಂತ ಶ್ರೀರಾಮೋತ್ಸವವನ್ನ ಬಹಳ ವಿಜೃಂಭಣೆಯಿಂದ ಬಹಳ ಅದ್ದೂರಿ ಸಡಗರ ಸಂಭ್ರಮದಿಂದ ಡೊಳ್ಳು ವಾದ್ಯಗಳೊಂದಿಗೆ ಶ್ರೀರಾಮನ ಮೆರವಣಿಗೆಯನ್ನ ಮಾಡಿದ್ರು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ, ಆಡಗಲ್ಲ, ಕುಟಕನಕೇರಿ, ಕೆಂದೂರ, ರಾಗಾಪುರ, ಒಟ್ಟಾರೆ ಹೇಳುವುದಾದ್ರೆ ಇಡೀ ದೇಶವು ನಾಡ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಿದ್ರು. ಅಯೋಧ್ಯದ ಶ್ರೀರಾಮ ಮಂದಿರವನ್ನ ಅಂತಾರಾಷ್ಟೀಯ ಮಟ್ಟದಲ್ಲಿ ಅಭೂತಪೂರ್ವ ಮಂದಿರ ಅಂತ ಗುರುತಿಸಲಾಗಿದೆ. ಭಾರತ ದೇಶದ ಸಾವಿರಾರು ವರ್ಷಗಳ ಹಿಂದೂಗಳ ಕನಸು ಇದಾಗಿದೆ. ಈ ಮಂದಿರಕ್ಕೋಸ್ಕರ ಎಷ್ಟೋ ಜನರು ತಮ್ಮ ಜೀವವನ್ನ ಕಳೆದುಕೊಂಡಿದ್ದಾರೆ. ವಿವಾದಿತ ಹಂತದಲ್ಲಿರುವ ಅಯೋಧ್ಯೆಯು ಶ್ರೀರಾಮ ಜಾಗ ದೊರಕಿದ್ದು ನಮ್ಮ ಪೂರ್ವ ಜನ್ಮದ ಕನಸು ನನಸಾಗಿದೆ. ಕೊನೆಗೂ ಕೋರ್ಟ್ ಮೆಟ್ಟಿಲೇರಿ ಐತಿಹಾಸಿಕ ದಾಖಲೆಗಳನ್ನ ಇಟ್ಟುಕೊಂಡು ನಮ್ಮ ಘನ ನ್ಯಾಯಾಲಯ ಹಿಂದುತ್ವವನ್ನ ಎತ್ತಿ ಹಿಡಿಯಿತು. ಇಂದು ಸತ್ಯಾಸತ್ಯದ ತಿಳಿದು ಶ್ರೀರಾಮನ ಮೆರವಣಿಗೆಯಲ್ಲಿ ಮುಸ್ಲಿಂ ಸಮುದಾಯದ ಅನೇಕ ಜನರು ಶ್ರೀರಾಮನ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ಒಟ್ಟಾರೆ ಹೇಳುವುದಾದ್ರೆ ಅಂದು ಶ್ರೀ ಮಹರ್ಷಿ ವಾಲ್ಮೀಕಿ ರಾಮಾಯಣದ ಕತ್ರಿ ಮೂಲಕ ಸಂಪೂರ್ಣ ದೇಶದ ಕಣ್ಣು ತೆರೆಸಿದ ಮಹಾನ್ ವಾಲ್ಮೀಕಿಗೆ ನಮ್ಮದೊಂದು ಅಭಿನಂದನೆ ಸಲ್ಲಿಸಲೇಬೇಕು. ಇಂದು ನಾವು ಶ್ರೀರಾಮನನ್ನ ಪೂಜಿಸಬೇಕಾದ್ರೆ ಶ್ರೀರಾಮನನ್ನ ಪರಿಚಯಿಸಿದ ವಾಲ್ಮೀಕಿಯನ್ನ ಮರೆಯಲು ಸಾಧ್ಯವೇ ಇಲ್ಲ. ಶ್ರೀ ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಎಂದು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥ್ ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಹೆಸರಿಡಲು ಆದೇಶಿಸಿದ್ರು. ಮುಂದಿನ ದಿನದಲ್ಲಿ ಅಯೋಧ್ಯೆಯ ಶ್ರೀರಾಮನ ಗುಡಿ ಪಕ್ಕ ಶ್ರೀ ಮಹರ್ಷಿ ವಾಲ್ಮೀಕಿ ಮಂದಿರವನ್ನ ಕಟ್ಟಬೇಕು ಎಂದು ದೇಶದ ಪ್ರತಿಯೊಬ್ಬ ಹಿಂದುವಿನ ಕನಸಾಗಿದೆ ಅಂತ ಹೇಳಬಹುದು. ನಮ್ಮ ಹೆಮ್ಮೆಯ ಶ್ರೀರಾಮನ ಮಂದಿರಕ್ಕೆ ನಮ್ಮ ನ್ಯೂಸ್ 26 ವಾಹಿನಿಯ ವತಿಯಿಂದ ನಮಸ್ಕಾರಗಳು. ವರದಿ ಪಾಂಡು ಗಿರಿಯಣ್ಣನವರ್, ನ್ಯೂಸ್ 26 ಕನ್ನಡ, ಬಾಗಲಕೋಟೆ. ನಿಂದಲೇ ಮಗ ನಿಂದಲೇ ನಿಂದಲ್ ನೋಡ್ಲಿ ಮಗಳಿಲ್ಲ
ಹಿಂದೆಲ್ಲ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.